ಶಾಂತಿ. ದಿನಾಂಕ 2/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಇಲ್ಲಿ ನೆನಪಿನಲ್ಲಿದ್ದು ಪಾಪ ಭಸ್ಮ ಮಾಡಿಕೊಳ್ಳಲು ಬಂದಿದ್ದೀರಿ. ಆದ್ದರಿಂದ ಬುದ್ಧಿಯೋಗ ನಿಷ್ಫಲ ಆಗದಿರಲಿ. ಈ ಮಾತಿನ ಪೂರ್ಣ ಗಮನ ಇಟ್ಟುಕೊಳ್ಳಬೇಕು. ನೀವು ಇಲ್ಲಿ ನೆನಪಿನಲ್ಲಿದ್ದು ಪಾಪ ಭಸ್ಮ ಮಾಡಿಕೊಳ್ಳಲು ಬಂದಿದ್ದೀರಿ. ಆದ್ದರಿಂದ ಬುದ್ಧಿಯೋಗ ನಿಷ್ಫಲ ಆಗದಿರಲಿ. ಈ ಮಾತಿನ ಪೂರ್ಣ ಗಮನ ಇಟ್ಟುಕೊಳ್ಳಬೇಕು. ಪ್ರಶ್ನೆ: ಯಾವ ಸೂಕ್ಷ್ಮ ವಿಕಾರ ಸಹ ಅಂತ್ಯದಲ್ಲಿ ತೊಂದರೆ ತಂದಿಡುತ್ತದೆ? ಯಾವ ಸೂಕ್ಷ್ಮ ವಿಕಾರ ಸಹ ಅಂತ್ಯದಲ್ಲಿ ತೊಂದರೆ ತಂದಿಡುತ್ತದೆ? ಉತ್ತರ: ಒಂದು ವೇಳೆ ಸೂಕ್ಷ್ಮದಲ್ಲಿಯೂ ದುರಾಸೆಯ ವಿಕಾರ ಇದೆ. ಯಾವುದಾದರೂ ವಸ್ತು ದುರಾಸೆಯ ಕಾರಣ ಒಟ್ಟುಗೂಡಿಸಿಕೊಂಡು ತನ್ನ ಬಳಿ ಜಮಾ ಮಾಡಿಕೊಂಡರೆ ಅಂತ್ಯದಲ್ಲಿ ಅದೇ ತೊಂದರೆಯ ರೂಪದಲ್ಲಿ ನೆನಪಿಗೆ ಬರುತ್ತದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಕ್ಕಳೇ, ತನ್ನ ಬಳಿ ಏನನ್ನೂ ಇಟ್ಟುಕೊಳ್ಳಬೇಡಿ. ನೀವು ಎಲ್ಲ ಸಂಕಲ್ಪಗಳನ್ನು ಸಂಕ್ಷಿಪ್ತಗೊಳಿಸಿಕೊಂಡು ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನಿಟ್ಟುಕೊಳ್ಳಬೇಕು. ಆದ್ದರಿಂದ ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ. ಓಂ ಶಾಂತಿ. ಮಕ್ಕಳಿಗೆ ಪ್ರತಿನಿತ್ಯ ನೆನಪು ತರಿಸುತ್ತಾರೆ, ದೇಹಿ ಅಭಿಮಾನಿಯಾಗಿ. ಏಕೆಂದರೆ ಬುದ್ಧಿ ಅತ್ತಿತ್ತ ಹೋಗುತ್ತದೆ. ಅಜ್ಞಾನ ಕಾಲದಲ್ಲಿಯೂ ಧಾರ್ಮಿಕ ಕಥೆಯನ್ನು ಕೇಳುವಾಗ ಬುದ್ಧಿ ಹೊರಗಡೆ ಅಲೆದಾಡುತ್ತದೆ. ಇಲ್ಲಿಯೂ ಸಹ ಅಲೆದಾಡುತ್ತದೆ. ಆದ್ದರಿಂದ ಪ್ರತಿನಿತ್ಯ ದೇಹಿ ಅಭಿಮಾನಿಯಾಗಿ ಎಂದು ಹೇಳುತ್ತಾರೆ. ಅವರಂತೂ ನಾವು ಏನನ್ನು ತಿಳಿಸುತ್ತೇವೆಯೋ ಅದರ ಮೇಲೆ ಗಮನ ಹರಿಸಿ ಧಾರಣೆ ಮಾಡಿಕೊಳ್ಳಿ ಎನ್ನುತ್ತಾರೆ. ಶಾಸ್ತ್ರವನ್ನೇ ತಿಳಿಸುತ್ತಾರೆ. ಆ ವಚನ ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲಂತೂ ತಂದೆ ಆತ್ಮಗಳಿಗೆ ತಿಳಿಸುತ್ತಾರೆ, ನೀವೆಲ್ಲ ವಿದ್ಯಾರ್ಥಿ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ಶಿವಬಾಬಾ ಓದಿಸುವುದಕ್ಕಾಗಿ ಬರುತ್ತಾರೆ. ಶಿವಬಾಬಾ ಓದಿಸುವುದಕ್ಕಾಗಿ ಬರುತ್ತಾರೆಂದು ಹೇಳುವಂತಹ ಯಾವುದೇ ಕಾಲೇಜು ಇರುವುದಿಲ್ಲ. ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಇಂತಹ ಶಾಲೆ ಇರಬೇಕು. ವಿದ್ಯಾರ್ಥಿ ಕುಳಿತಿದ್ದಾರೆ ಹಾಗೂ ಇದನ್ನೂ ಸಹ ತಿಳಿಯುತ್ತಾರೆ, ಪರಮಪಿತ ಪರಮಾತ್ಮ ನಮಗೆ ಓದಿಸಲು ಬರುತ್ತಾರೆ ಎಂದು. ಶಿವಬಾಬಾ ನಮಗೆ ಓದಿಸುವುದಕ್ಕಾಗಿ ಬರುತ್ತಾರೆ. ಮೊಟ್ಟಮೊದಲ ವಿಚಾರ ತಿಳಿಸುತ್ತಾರೆ, ನೀವು ಪಾವನರಾಗಬೇಕೆಂದರೆ ನನ್ನೊಬ್ಬನನ್ನು ನೆನಪು ಮಾಡಿ. ಆದರೆ ಮಾಯೆ ಪದೇ ಪದೇ ಮರೆಸಿಬಿಡುತ್ತದೆ. ಆದ್ದರಿಂದ ತಂದೆ ಎಚ್ಚರಿಕೆ ನೀಡುತ್ತಾರೆ. ಯಾರಿಗಾದರೂ ತಿಳಿಸಿಕೊಡಬೇಕೆಂದರೆ ಮೊಟ್ಟಮೊದಲ ವಿಚಾರ ತಿಳಿಸಿಕೊಡಿ, ಭಗವಂತ ಯಾರಾಗಿದ್ದಾರೆ ಎಂದು. ಭಗವಂತ ಯಾರು ಪತಿತ ಪಾವನ ದುಃಖಹರ್ತ ಸುಖಕರ್ತ ಆಗಿದ್ದಾರೆ, ಅವರು ಎಲ್ಲಿದ್ದಾರೆ? ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಯಾವಾಗ ಯಾವುದಾದರೂ ಆಪತ್ತು ಬರುತ್ತದೆ ಆಗ ಹೇ ಭಗವಂತ ದಯೆ ಮಾಡು ಎಂದು ಹೇಳುತ್ತಾರೆ. ಯಾರನ್ನಾದರೂ ರಕ್ಷಿಸಬೇಕಿರುವಾಗ ಹೇ ಭಗವಂತ, ಓ ಗಾಡ್ ಫಾದರ್, ದುಃಖದಿಂದ ಬಿಡುಗಡೆ ಮಾಡು ಎಂದು ಹೇಳುತ್ತಾರೆ. ದುಃಖ ಅಂತೂ ಎಲ್ಲರಿಗೂ ಇದೆ. ಇದಂತೂ ಪರಿಪಕ್ಕ ಗೊತ್ತಿದೆ. ಸತ್ಯುಗಕ್ಕೆ ಸುಖಧಾಮ ಎನ್ನುತ್ತಾರೆ, ಕಲಿಯುಗಕ್ಕೆ ದುಃಖಧಾಮ ಎನ್ನುತ್ತಾರೆ. ಇದನ್ನು ಮಕ್ಕಳು ತಿಳಿದಿದ್ದಾರೆ ಮತ್ತು ಸಹ ಮಾಯೆ ಮರೆಸಿಬಿಡುತ್ತದೆ. ಈ ನೆನಪಿನಲ್ಲಿ ಕೂರಿಸುವ ಸಂಪ್ರದಾಯ ಸಹ ಡ್ರಾಮಾದಲ್ಲಿದೆ. ಏಕೆಂದರೆ ಅನೇಕರಿದ್ದಾರೆ, ಅವರು ಇಡೀ ದಿನ ನೆನಪು ಮಾಡುವುದಿಲ್ಲ, ಒಂದು ನಿಮಿಷ ಸಹ ನೆನಪು ಮಾಡುವುದಿಲ್ಲ. ಅನಂತರ ನೆನಪು ತರಿಸುವುದಕ್ಕಾಗಿ ಇಲ್ಲಿ ಕೂರಿಸುತ್ತಾರೆ. ನೆನಪು ಮಾಡುವ ಯುಕ್ತಿಯನ್ನು ತಿಳಿಸಿದಾಗ ಪರಿಪಕ್ಕ ಆಗುತ್ತದೆ. ತಂದೆಯ ನೆನಪಿನಿಂದಲೇ ನಾವು ಸತೋಪ್ರಧಾನರಾಗಬೇಕು. ಸತೋಪ್ರಧಾನ ಆಗುವ ಫಸ್ಟ್ ಕ್ಲಾಸ್ ರಾಯಲ್ ಯುಕ್ತಿಯನ್ನು ತಂದೆ ತಿಳಿಸಿದ್ದಾರೆ. ಪತಿತ ಪಾವನನಂತೂ ಒಬ್ಬರೇ ಆಗಿದ್ದಾರೆ. ಅವರು ಬಂದು ಯುಕ್ತಿಯನ್ನು ತಿಳಿಸುತ್ತಾರೆ. ಇಲ್ಲಿ ನೀವು ಮಕ್ಕಳು ಶಾಂತಿಯಲ್ಲಿ ಯಾವಾಗ ಕೂರಬಹುದೆಂದರೆ ತಂದೆಯ ಜೊತೆಗೆ ಯೋಗ ಇದ್ದಾಗ. ಒಂದು ವೇಳೆ ಬುದ್ಧಿಯ ಯೋಗ ಅಲ್ಲಿ ಇಲ್ಲಿ ಹೋಯಿತೆಂದರೆ ಶಾಂತಿಯಲ್ಲಿ ಇಲ್ಲ
ಅಶಾಂತಿ ಇದೆ ಎಂದರ್ಥ. ಎಷ್ಟು ಸಮಯ ಬುದ್ಧಿಯೋಗ ಅತ್ತಿತ್ತ ಹೋಗಿದೆ ಅಷ್ಟು ನಿಷ್ಫಲವಾಯಿತು. ಏಕೆಂದರೆ ಪಾಪ ಅಂತೂ ತುಂಡಾಗುವುದಿಲ್ಲ. ಜಗತ್ತಿನವರು ಇದನ್ನು ತಿಳಿದುಕೊಂಡಿಲ್ಲ, ಪಾಪ ಹೇಗೆ ತುಂಡಾಗುತ್ತದೆ ಎಂದು. ಇದು ಬಹಳ ಸೂಕ್ಷ್ಮ ವಿಚಾರಗಳಾಗಿವೆ. ತಂದೆ ಹೇಳಿದ್ದಾರೆ, ನನ್ನ ನೆನಪಿನಲ್ಲಿ ಕುಳಿತುಕೊಳ್ಳಿ, ಆಗ ಎಲ್ಲಿಯವರೆಗೆ ನೆನಪಿನ ತಂತಿ ಜೋಡಣೆ ಆಗಿದೆಯೋ ಅಷ್ಟು ಸಮಯ ಸಫಲತೆ ಇದೆ. ಸ್ವಲ್ಪ ಆದರೂ ಬುದ್ಧಿ ಅತ್ತಿತ್ತ ಹೋದರೆ ಆ ಸಮಯ ವ್ಯರ್ಥವಾಯಿತು, ನಿಷ್ಫಲವಾಯಿತು. ತಂದೆಯ ನಿರ್ದೇಶನ ಇದೆ ಅಲ್ಲವೇ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಒಂದು ವೇಳೆ ನೆನಪು ಮಾಡುವುದಿಲ್ಲವೆಂದರೆ ನಿಷ್ಫಲವಾಯಿತು. ಇದರಿಂದ ಏನಾಗುತ್ತದೆ? ನೀವು ಬೇಗನೆ ಸತೋಪ್ರಧಾನ ಆಗುವುದಿಲ್ಲ. ನಂತರ ಅಂತೂ ಅಭ್ಯಾಸವಾಗುತ್ತದೆ. ಇದು ನಡೆಯುತ್ತಾ ಇರುತ್ತದೆ. ಆತ್ಮ ಈ ಜನ್ಮದ ಪಾಪವನ್ನಂತೂ ತಿಳಿದಿದೆ. ಭಲೆ ಕೆಲವರು ನಮಗೆ ನೆನಪು ಇಲ್ಲ ಎಂದು ಹೇಳುತ್ತಾರೆ. ಆದರೆ ಬಾಬಾ ಹೇಳುತ್ತಾರೆ, 3-4 ವರ್ಷದಿಂದ ಹಿಡಿದು ಎಲ್ಲ ವಿಚಾರಗಳು ನೆನಪಿನಲ್ಲಿರುತ್ತದೆ. ಶುರುವಿನಲ್ಲಿ ಇಷ್ಟೊಂದು ಪಾಪ ಆಗುತ್ತಿರಲಿಲ್ಲ. ಎಷ್ಟು ನಂತರದಲ್ಲಿ ಆಗುತ್ತದೆಯೋ ಅಷ್ಟು. ದಿನ ಪ್ರತಿದಿನ ಅಪವಿತ್ರ ದೃಷ್ಟಿ ಆಗುತ್ತಾ ಹೋಗುತ್ತದೆ. ತ್ರೇತಾದಲ್ಲಿ 2 ಕಲೆ ಕಡಿಮೆ ಆಗುತ್ತದೆ. ಚಂದ್ರ 2 ಕಲೆ ಕಡಿಮೆ ಆಗುವುದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಧಾನವಾಗಿ ಕಡಿಮೆ ಆಗುತ್ತಾ ಹೋಗುತ್ತದೆ. ನಂತರ ಚಂದ್ರನಿಗೆ 16 ಕಲಾ ಸಂಪೂರ್ಣ ಎನ್ನುತ್ತಾರೆ. ಸೂರ್ಯನಿಗೆ ಹೇಳುವುದಿಲ್ಲ. ಚಂದ್ರನದ್ದು 1 ತಿಂಗಳ ವಿಚಾರ ಆಗಿದೆ. ಇದು ನಂತರ ಕಲ್ಪದ ವಿಚಾರ ಆಗಿದೆ. ದಿನ ಪ್ರತಿದಿನ ಕೆಳಗೆ ಇಳಿಯುತ್ತಾ ಹೋಗುತ್ತಾರೆ. ನಂತರ ನೆನಪಿನ ಯಾತ್ರೆಯಿಂದ ಮೇಲಕ್ಕೆ ಏರಬಹುದು. ನಂತರ ಅಂತೂ ನಾವು ನೆನಪು ಮಾಡಿ ಮೇಲೇರುವ ಅವಶ್ಯಕತೆ ಇರುವುದಿಲ್ಲ. ಸತ್ಯುಗದ ನಂತರ ಪುನಃ ಇಳಿಯಬೇಕು. ಸತ್ಯಯುಗದಲ್ಲಿಯೂ ನೆನಪು ಮಾಡಿದರೆ ಕೆಳಗೆ ಇಳಿಯುವುದೇ ಇಲ್ಲ. ಡ್ರಾಮಾನುಸಾರವಾಗಿ ಇಳಿಯಲೇಬೇಕಿರುವಾಗ ನೆನಪನ್ನೇ ಮಾಡುವುದಿಲ್ಲ. ಇಳಿಯಬೇಕಿರುವುದು ಸಹ ಅವಶ್ಯಕವಾಗಿದೆ. ನಂತರ ನೆನಪು ಮಾಡುವ ಉಪಾಯವನ್ನು ತಂದೆನೇ ತಿಳಿಸುತ್ತಾರೆ. ಏಕೆಂದರೆ ಮೇಲೆ ಹೋಗಬೇಕು. ಸಂಗಮದಲ್ಲಿಯೇ ಬಂದು ತಂದೆ ಕಲಿಸುತ್ತಾರೆ. ಈಗ ಏರುವ ಕಲೆ ಶುರುವಾಗುತ್ತದೆ. ನಾವು ನಂತರ ನಮ್ಮ ಸುಖಧಾಮಕ್ಕೆ ಹೋಗಬೇಕು. ತಂದೆ ಹೇಳುತ್ತಾರೆ, ಈಗ ಸುಖಧಾಮಕ್ಕೆ ಹೋಗಬೇಕೆಂದರೆ ನನ್ನನ್ನು ನೆನಪು ಮಾಡಿ. ನೆನಪಿನಿಂದ ನಿಮ್ಮ ಆತ್ಮ ಸತೋಪ್ರಧಾನವಾಗುತ್ತದೆ. ನೀವು ಜಗತ್ತಿನವರಿಗಿಂತಲೂ ವಿಭಿನ್ನವಾಗಿದ್ದೀರಿ. ವೈಕುಂಠ ಜಗತ್ತಿಗಿಂತಲೂ ಪೂರ್ಣ ಭಿನ್ನವಾಗಿದ್ದಾರೆ. ವೈಕುಂಠ ಇತ್ತು, ಈಗ ಇಲ್ಲ. ಕಲ್ಪದ ಆಯಸ್ಸನ್ನು ಉದ್ದ ಮಾಡುವ ಕಾರಣ ಮರೆತು ಹೋಗಿದ್ದಾರೆ. ಈಗ ನೀವು ಮಕ್ಕಳಿಗಂತೂ ವೈಕುಂಠ ಬಹಳ ಸಮೀಪ ಕಾಣಿಸುತ್ತದೆ. ಬಾಕಿ ಸ್ವಲ್ಪ ಸಮಯ ಇದೆ. ನೆನಪಿನ ಯಾತ್ರೆಯಲ್ಲಿಯೇ ಕೊರತೆ ಇದೆ. ಆದ್ದರಿಂದ ಈಗ ಸಮಯ ಇದೆ ಎಂದು ತಿಳಿಯುತ್ತಾರೆ. ನೆನಪಿನ ಯಾತ್ರೆ ಎಷ್ಟು ಇರಬೇಕೋ ಅಷ್ಟು ಇಲ್ಲ. ಡ್ರಾಮಾದ ಯೋಜನೆಗನುಸಾರವಾಗಿ ನೀವು ಸಂದೇಶವನ್ನು ತಲುಪಿಸುತ್ತೀರಿ. ಯಾರಿಗಾದರೂ ಸಂದೇಶ ಕೊಡುವುದಿಲ್ಲ ಅಂದರೆ ಸರ್ವಿಸ್ ಮಾಡುವುದಿಲ್ಲ ಎಂದರ್ಥ. ಇಡೀ ಜಗತ್ತಿಗಂತೂ ಸಂದೇಶ ತಲುಪಿಸಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ. ಗೀತೆಯನ್ನು ಓದುವವರು ತಿಳಿಯುತ್ತಾರೆ, ಒಂದೇ ಗೀತಾಶಾಸ್ತ್ರ ಇದೆ, ಇದರಲ್ಲಿ ಈ ಮಹಾವಾಕ್ಯ ಇದೆ. ಆದರೆ ಅದರಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ ಎಂದು ಬರೆದಿಟ್ಟಿದ್ದಾರೆ. ಅಂದ ಮೇಲೆ ಯಾರನ್ನು ನೆನಪು ಮಾಡುವರು? ಬಲೆ ಶಿವನ ಭಕ್ತಿ ಮಾಡುತ್ತಾರೆ, ಆದರೆ ಶ್ರೀಮತದಂತೆ ನಡೆಯಲು ಯಥಾರ್ಥ ಜ್ಞಾನ ಇಲ್ಲ. ಈ ಸಮಯ ನಿಮಗೆ ಈಶ್ವರ್ಯ ಮತ ಸಿಗುತ್ತದೆ. ಇದಕ್ಕೂ ಮೊದಲು ಮಾನವ ಮತ ಇತ್ತು. ಎರಡರಲ್ಲಿ ಹಗಲು ರಾತ್ರಿಯ ಅಂತರ ಇದೆ. ಮಾನವ ಮತ ಈಶ್ವರ ಸರ್ವವ್ಯಾಪಿ ಎನ್ನುತ್ತದೆ. ಈಶ್ವರನ ಮತ ಸರ್ವವ್ಯಾಪಿ ಅಲ್ಲ ಎನ್ನುತ್ತದೆ. ತಂದೆ ಹೇಳುತ್ತಾರೆ, ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆ. ಅಂದ ಮೇಲೆ ಖಂಡಿತ ಇದು ನರಕ ಆಗಿದೆ.
ಇಲ್ಲಿ ಪಂಚವಿಕಾರ ಎಲ್ಲರಲ್ಲಿ ಪ್ರವೇಶ ಆಗಿದೆ. ವಿಕಾರಿ ಜಗತ್ತಾಗಿರುವುದರಿಂದ ನಿರ್ವಿಕಾರಿ ಮಾಡಲು ನಾನು ಬರುತ್ತೇನೆ. ಯಾರು ಈಶ್ವರನ ಮಕ್ಕಳಾದರೂ ಅವರ ಬಳಿ ವಿಕಾರಂತೂ ಇರುವುದಕ್ಕೆ ಸಾಧ್ಯವಿಲ್ಲ. 10 ತಲೆಯನ್ನುಳ್ಳ ರಾವಣನ ಚಿತ್ರವನ್ನು ತೋರಿಸುತ್ತಾರೆ. ರಾವಣನ ಸೃಷ್ಟಿ ನಿರ್ವಿಕಾರಿಯಾಗಿದೆ ಎಂದು ಎಂದಿಗೂ ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ನೀವು ತಿಳಿದಿದ್ದೀರಿ, ಈಗ ರಾವಣ ರಾಜ್ಯ ಆಗಿದೆ. ಎಲ್ಲರಲ್ಲಿ ಪಂಚವಿಕಾರ ಇದೆ. ಸತ್ಯುಗದಲ್ಲಿ ರಾಮರಾಜ್ಯ, ಯಾವುದೇ ವಿಕಾರ ಇರುವುದಿಲ್ಲ. ಈ ಸಮಯದಲ್ಲಿ ಮನುಷ್ಯ ಎಷ್ಟೊಂದು ದುಃಖಿಯಾಗಿದ್ದಾನೆ. ಶರೀರಕ್ಕೆ ಎಷ್ಟೊಂದು ದುಃಖವಾಗುತ್ತದೆ. ಇದು ದುಃಖಧಾಮ ಆಗಿದೆ. ಸುಖಧಾಮದಲ್ಲಂತೂ ಶಾರೀರಿಕ ದುಃಖ ಸಹ ಇರುವುದಿಲ್ಲ. ಇಲ್ಲಂತೂ ಎಷ್ಟೊಂದು ಆಸ್ಪತ್ರೆ ತುಂಬಿದೆ. ಇದಕ್ಕೆ ಸ್ವರ್ಗ ಎನ್ನುವುದು ಸಹ ದೊಡ್ಡ ತಪ್ಪಾಗಿದೆ. ಅಂದ ಮೇಲೆ ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು. ಆ ವಿದ್ಯೆ ಯಾರಿಗಾದರೂ ತಿಳಿಸುವುದಕ್ಕಾಗಿ ಇಲ್ಲ. ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದರು ಹಾಗೂ ನೌಕರಿಯನ್ನು ಪಡೆದುಕೊಂಡರು. ಇಲ್ಲಂತೂ ನೀವು ಎಲ್ಲರಿಗೂ ಸಂದೇಶ ಕೊಡಬೇಕು. ಒಬ್ಬ ತಂದೆ ಅಷ್ಟೇ ಕೊಡುವುದಿಲ್ಲ. ಯಾರು ಬಹಳ ಬುದ್ಧಿವಂತರಾಗಿದ್ದಾರೆ ಅವರಿಗೆ ಶಿಕ್ಷಕರು ಎನ್ನುತ್ತಾರೆ. ಕಡಿಮೆ ಬುದ್ಧಿವಂತರಾಗಿದ್ದರೆ ಅವರಿಗೆ ವಿದ್ಯಾರ್ಥಿ ಎನ್ನುತ್ತಾರೆ. ನೀವು ಎಲ್ಲರಿಗೂ ಸಂದೇಶ ಕೊಡಬೇಕು. ಭಗವಂತನನ್ನು ತಿಳಿದಿದ್ದೀರಾ ಎಂದು ಪ್ರಶ್ನಿಸಬೇಕು. ಅವರಂತೂ ಎಲ್ಲರ ತಂದೆಯಾಗಿದ್ದಾರೆ. ಅಂದ ಮೇಲೆ ಮೂಲ ವಿಚಾರ ತಂದೆಯ ಪರಿಚಯ ಕೊಡುವುದಾಗಿದೆ. ಏಕೆಂದರೆ ಯಾರೂ ತಿಳಿದಿಲ್ಲ. ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ. ಇಡೀ ವಿಶ್ವವನ್ನು ಪಾವನ ಮಾಡುವವರಾಗಿದ್ದಾರೆ. ಇಡೀ ವಿಶ್ವ ಪಾವನ ಆಗಿತ್ತು. ಇದರಲ್ಲಿ ಭಾರತವೇ ಇತ್ತು. ನಾವೇ ಹೊಸ ಜಗತ್ತಿಗೆ ಬರುತ್ತೇವೆಂದು ಬೇರೆ ಯಾವುದೇ ಧರ್ಮದವರು ಹೇಳುವುದಕ್ಕೆ ಸಾಧ್ಯವಿಲ್ಲ. ನಮಗಿಂತಲೂ ಮೊದಲು ಯಾರೋ ಇದ್ದು ಹೋಗಿದ್ದಾರೆಂದು ಅವರು ತಿಳಿಯುತ್ತಾರೆ. ಕ್ರೈಸ್ತನು ಸಹ ಖಂಡಿತ ಯಾರಲ್ಲಾದರೂ ಬರುತ್ತಾರೆ. ಅವರಿಗೂ ಮೊದಲು ಖಂಡಿತ ಯಾರೋ ಇದ್ದರು. ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ, ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ. ಇದನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಅರೆ, ಬ್ರಾಹ್ಮಣರಂತೂ ಖಂಡಿತ ಬೇಕು. ಬ್ರಾಹ್ಮಣರು ಎಲ್ಲಿಂದ ಬರುತ್ತಾರೆ? ಖಂಡಿತ ಬ್ರಹ್ಮನಿಂದಲೇ ಬರುತ್ತಾರಲ್ಲವೇ? ಸರಿ, ಬ್ರಹ್ಮನ ತಂದೆಯನ್ನು ಎಂದಾದರೂ ಕೇಳಿದ್ದೀರಾ? ಅವರು ಮನುಕುಲದ ಮುತ್ತಜ್ಜನಾಗಿದ್ದಾರೆ. ಅವರ ಸಾಕಾರ ತಂದೆ ಯಾರೂ ಇಲ್ಲ. ಬ್ರಹ್ಮನ ಸಾಕಾರ ತಂದೆ ಯಾರು? ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮನದ್ದಂತೂ ಗಾಯನವಿದೆ. ಪ್ರಜಾಪಿತನೂ ಇದ್ದಾರೆ. ನಿರಾಕಾರ ಶಿವಬಾಬಾ ಎನ್ನುವಾಗ ಅವರ ತಂದೆ ಯಾರೆಂದು ತಿಳಿಸಿ. ನಂತರ ಸಾಕಾರ ಪ್ರಜಾಪಿತ ಬ್ರಹ್ಮನ ತಂದೆ ಯಾರೆಂದು ತಿಳಿಸಿ. ಶಿವಬಾಬನನ್ನು ದತ್ತು ಮಾಡಿಕೊಂಡಿಲ್ಲ. ಇವರನ್ನು ದತ್ತು ಮಾಡಿಕೊಳ್ಳಲಾಗಿದೆ. ಇವರನ್ನು ಶಿವಬಾಬಾ ದತ್ತು ಮಾಡಿಕೊಂಡಿದ್ದಾರೆ ಎನ್ನುತ್ತಾರೆ. ಶಿವಬಾಬಾ ವಿಷ್ಣುವನ್ನು ದತ್ತು ಮಾಡಿಕೊಂಡಿದ್ದಾರೆ, ಆ ರೀತಿ ಹೇಳುವುದಿಲ್ಲ. ಇದನ್ನಂತೂ ನೀವು ತಿಳಿದಿದ್ದೀರಿ. ಬ್ರಹ್ಮನೇ ವಿಷ್ಣುವಾಗುತ್ತಾರೆ, ದತ್ತು ಅಂತೂ ಆಗಲಿಲ್ಲ. ಶಂಕರನಿಗಾಗಿಯೂ ಹೇಳಿದ್ದಾರೆ. ಅವರದ್ದು ಯಾವುದೇ ಪಾತ್ರ ಇಲ್ಲ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ, ಇದು 84ರ ಚಕ್ರ ಆಗಿದೆ. ಶಂಕರ ನಂತರ ಎಲ್ಲಿಂದ ಬಂದರು? ಅವರ ರಚನೆ ಎಲ್ಲಿದೆ? ತಂದೆಯದ್ದಂತೂ ರಚನೆ ಇದೆ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಹಾಗೂ ಬ್ರಹ್ಮನ ರಚನೆ ಎಲ್ಲ ಮನುಷ್ಯರಾಗಿದ್ದಾರೆ. ಶಂಕರನ ರಚನೆ ಎಲ್ಲಿದೆ? ಶಂಕರನಿಂದ ಯಾವುದೇ ಮನುಷ್ಯ ಜಗತ್ತು ರಚನೆ ಆಗಿಲ್ಲ. ತಂದೆ ಬಂದು ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾರೆ. ಆದರೂ ಸಹ ಮಕ್ಕಳು ಪದೇ ಪದೇ ಮರೆತು ಹೋಗುತ್ತಾರೆ. ಪ್ರತಿಯೊಬ್ಬರ ಬುದ್ಧಿ ಕ್ರಮಾನುಸಾರವಾಗಿ ಇದೆ ಅಲ್ಲವೇ? ಬುದ್ಧಿ ಎಷ್ಟು ಇರುತ್ತದೋ ಅಷ್ಟು ಶಿಕ್ಷಕರ ವಿದ್ಯೆಯನ್ನು ಧಾರಣೆ ಮಾಡಲು ಸಾಧ್ಯವಿದೆ. ಇದು ಅಪರಿಮಿತದ ವಿದ್ಯೆಯಾಗಿದೆ. ವಿದ್ಯೆಗನುಸಾರವಾಗಿಯೇ ಕ್ರಮಾನುಸಾರವಾದ ಪದವಿಯನ್ನು ಪಡೆಯುತ್ತಾರೆ. ಭಲೆ ಮನುಷ್ಯನಿಂದ ದೇವತೆ ಆಗುವ ವಿದ್ಯೆ ಒಂದೇ ಇದೆ.
ಆದರೆ ರಾಜ್ಯಭಾರ ತಯಾರಾಗುತ್ತದಲ್ಲವೇ? ಇದೂ ಸಹ ಬುದ್ಧಿಯಲ್ಲಿ ಬರಬೇಕು. ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ? ರಾಜ ಆಗುವುದಂತೂ ಶ್ರಮದ ಕೆಲಸ ಆಗಿದೆ. ರಾಜರುಗಳ ಬಳಿ ದಾಸದಾಸಿಯರು ಸಹ ಬೇಕು. ದಾಸದಾಸಿಯರು ಯಾರು ಆಗುತ್ತಾರೆ? ಇದನ್ನು ಸಹ ನೀವು ತಿಳಿಯಲು ಸಾಧ್ಯವಿದೆ. ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಪ್ರತಿಯೊಬ್ಬರಿಗೂ ದಾಸಿಯರು ಸಿಗುತ್ತಿರಬೇಕು. ಜನ್ಮ ಜನ್ಮಾಂತರ ದಾಸದಾಸಿ ಆಗುವಂತಹ ವಿದ್ಯಾಭ್ಯಾಸ ಮಾಡಬಾರದು. ಶ್ರೇಷ್ಠರಾಗುವ ಪುರುಷಾರ್ಥ ಮಾಡಬೇಕು. ಅಂದ ಮೇಲೆ ಸತ್ಯ ಶಾಂತಿ ತಂದೆಯ ನೆನಪಿನಲ್ಲಿದೆ. ಸ್ವಲ್ಪವೇ ಬುದ್ಧಿ ಅತ್ತಿತ್ತ ಹೋದರೆ ಸಮಯ ವ್ಯರ್ಥವಾಗುತ್ತದೆ, ಸಂಪಾದನೆ ಕಡಿಮೆ ಆಗುತ್ತದೆ, ಸತೋಪ್ರಧಾನ ಆಗಲು ಸಾಧ್ಯವಿಲ್ಲ. ಇದನ್ನು ಸಹ ತಿಳಿಸಿಕೊಡಲಾಗಿದೆ. ಕೈ ಕೆಲಸ ಮಾಡುತ್ತಿರಲಿ, ಅಂತರಾಳದಿಂದ ತಂದೆಯನ್ನು ನೆನಪು ಮಾಡಿ. ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದಕ್ಕಾಗಿ ಸುತ್ತಾಡುತ್ತಾ ತಿರುಗಾಡುತ್ತಾ ಇದನ್ನು ಸಹ ಬಲೆ ಮಾಡಿ. ಆದರೆ ಬುದ್ಧಿಯಲ್ಲಿ ತಂದೆಯ ನೆನಪು ಇರಲಿ. ಒಂದು ವೇಳೆ ಜೊತೆಯಲ್ಲಿ ಯಾರಾದರೂ ಇದ್ದರೆ ಇಲ್ಲಸಲ್ಲದ ಮಾತುಗಳನ್ನಾಡಬಾರದು. ಇದನ್ನಂತೂ ಪ್ರತಿಯೊಬ್ಬರ ಮನಸ್ಸಾಕ್ಷಿ ಹೇಳುತ್ತದೆ. ಬಾಬಾ ತಿಳಿಸುತ್ತಾರೆ, ಇಂತಹ ಸ್ಥಿತಿಯಲ್ಲಿ ಸುತ್ತಾಡಿ. ಪಾದರಿ ಜನರು ಪೂರ್ಣ ಶಾಂತಿಯಲ್ಲಿ ಸುತ್ತಾಡುತ್ತಾರೆ. ನೀವು ಜ್ಞಾನದ ವಿಚಾರಗಳನ್ನು ಪೂರ್ಣ ಸಮಯ ಅಂತೂ ಮಂಥನ ಮಾಡುವುದಿಲ್ಲ. ನಂತರ ಶಾಂತಿಯಲ್ಲಿದ್ದುಕೊಂಡು ಶಿವಬಾಬನ ನೆನಪಿನಲ್ಲಿ ರೇಸ್ ಮಾಡಬೇಕು. ಉದಾಹರಣೆಗೆ, ಊಟ ಮಾಡುವ ಸಮಯದಲ್ಲಿ ನೆನಪಿನಲ್ಲಿದ್ದು ಊಟ ಮಾಡಿ ಎಂದು ತಂದೆ ಹೇಳುತ್ತಾರೆ. ತನ್ನ ಚಾರ್ಟ್ ನೋಡಿಕೊಳ್ಳಿ. ಬಾಬಾ ತನ್ನದನ್ನಂತೂ ತಿಳಿಸುತ್ತಾರೆ. ನಾನು ಮರೆತು ಹೋಗುತ್ತೇನೆ, ಪ್ರಯತ್ನ ಮಾಡುತ್ತೇನೆ. ಬಾಬಾರವರಿಗೆ ಹೇಳುತ್ತೇನೆ, ಬಾಬಾ ನಾನು ಪೂರ್ಣ ಸಮಯ ನೆನಪಿನಲ್ಲಿರುತ್ತೇನೆ ಎಂದು. ನೀವು ನನ್ನ ಕೆಮ್ಮನ್ನು ಬಂದ್ ಮಾಡಿ, ಶುಗರ್ ಕಡಿಮೆ ಮಾಡಿ. ತನ್ನೊಂದಿಗೆ ಯಾವ ಶ್ರಮ ಪಡುತ್ತೇನೆ ಅದನ್ನು ಹೇಳುತ್ತೇನೆ. ಆದರೆ ನಾನು ಸ್ವಯಮೇ ಮರೆತು ಹೋಗುತ್ತೇನೆ. ಅಂದ ಮೇಲೆ ಕೆಮ್ಮು ಹೇಗೆ ಕಡಿಮೆ ಆಗುತ್ತದೆ? ಬಾಬಾರವರ ಜೊತೆ ಯಾವ ಮಾತುಗಳನ್ನಾಡುತ್ತೇನೆ ಅದನ್ನು ಸತ್ಯವಾಗಿ ತಿಳಿಸುತ್ತೇನೆ. ಬಾಬಾ ಮಕ್ಕಳಿಗೆ ಹೇಳಿಬಿಡುತ್ತಾರೆ. ಮಕ್ಕಳು ತಂದೆಗೆ ತಿಳಿಸುವುದಿಲ್ಲ, ನಾಚಿಕೆ ಆಗುತ್ತದೆ. ಕಸ ಹೊಡೆಯಲಿ, ಅಡುಗೆ ತಯಾರಿ ಮಾಡುತ್ತಿರಲಿ, ಆಗಲೂ ಸಹ ಶಿವಬಾಬನ ನೆನಪಿನಲ್ಲಿ ಮಾಡಿ. ಆಗ ತಾಕತ್ತು ಬರುತ್ತದೆ. ಈ ಯುಕ್ತಿ ಬೇಕು. ಇದರಲ್ಲಿ ನಿಮ್ಮದೇ ಕಲ್ಯಾಣ ಆಗುತ್ತದೆ. ನಂತರ ನೀವು ನೆನಪಿನಲ್ಲಿ ಕುಳಿತುಕೊಂಡರೆ ಅನ್ಯರಿಗೂ ಆಕರ್ಷಣೆಯಾಗುತ್ತದೆ. ಒಬ್ಬರು ಮತ್ತೊಬ್ಬರಿಗೆ ಆಕರ್ಷಣೆಯಂತೂ ಆಗುತ್ತದಲ್ಲವೇ? ಎಷ್ಟು ನೀವು ಜಾಸ್ತಿ ನೆನಪಿನಲ್ಲಿರುತ್ತೀರಿ ಅಷ್ಟು ನೀರಸ ಶಾಂತಿ ಚೆನ್ನಾಗಿ ಆಗುತ್ತದೆ. ಒಬ್ಬರ ಪ್ರಭಾವ ಮತ್ತೊಬ್ಬರ ಮೇಲೆ ಡ್ರಾಮಾನುಸಾರವಾಗಿ ಬೀರುತ್ತದೆ. ನೆನಪಿನ ಯಾತ್ರೆ ಅಂತೂ ಬಹಳ ಕಲ್ಯಾಣಕಾರಿಯಾಗಿದೆ. ಇದರಲ್ಲಿ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ಸತ್ಯ ತಂದೆಗೆ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಸತ್ಯವಾಗಿ ನಡೆಯಬೇಕು. ಮಕ್ಕಳಿಗಂತೂ ಎಲ್ಲವೂ ಸಿಗುತ್ತದೆ. ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆಂದರೆ ನಂತರ ಲೋಭ ಇಟ್ಟುಕೊಂಡು 10-20 ಸೀರೆ ಇತ್ಯಾದಿಯನ್ನೇಕೆ ಒಟ್ಟುಗೂಡಿಸುತ್ತೀರಿ? ಒಂದು ವೇಳೆ ಬಹಳ ವಸ್ತುಗಳನ್ನು ಒಟ್ಟುಗೂಡಿಸುತ್ತಿದ್ದರೆ ಸಾಯುವ ಸಮಯದಲ್ಲಿಯೂ ನೆನಪಿಗೆ ಬರುತ್ತದೆ. ಆದ್ದರಿಂದ ಉದಾಹರಣೆ ಕೊಡುತ್ತಾರೆ. ಹೆಂಡತಿಗೆ ಹೇಳಲಾಯಿತು, ಊರುಗೋಲನ್ನು ಸಹ ಬಿಟ್ಟು ಬಿಡು, ಇಲ್ಲದೆ ಹೋದರೆ ಇದೂ ಸಹ ನೆನಪಿಗೆ ಬರುತ್ತದೆ. ಯಾವುದೂ ನೆನಪಿನಲ್ಲಿ ಇರಬಾರದು. ಇಲ್ಲವೆಂದರೆ ತಾನಾಗಿಯೇ ತೊಂದರೆ ತಂದುಕೊಳ್ಳುತ್ತಾರೆ. ಸುಳ್ಳು ಹೇಳುವುದರಿಂದ 100 ಪಟ್ಟುಷ್ಟು ಪಾಪ ಹತ್ತುತ್ತದೆ. ಶಿವಬಾಬನ ಭಂಡಾರ ಸದಾ ಸಂಪನ್ನವಾಗಿರುತ್ತದೆ. ಜಾಸ್ತಿ ಇಟ್ಟುಕೊಳ್ಳುವ ಅವಶ್ಯಕತೆ ಏನಿದೆ? ಯಾರದ್ದಾದರೂ ಕಳ್ಳತನ ಆಗುತ್ತದೆಂದರೆ ಅವರಿಗೆ ಎಲ್ಲವನ್ನೂ ಕೊಡುತ್ತಾರೆ. ನೀವು ಮಕ್ಕಳಿಗೆ ತಂದೆಯಿಂದ ರಾಜ್ಯ ಸಿಗುತ್ತದೆ ಅಂದ ಮೇಲೆ ಬಟ್ಟೆ ಇತ್ಯಾದಿ ಸಿಗುವುದಿಲ್ಲವೇನೋ? ಕೇವಲ ವ್ಯರ್ಥ ಖರ್ಚು ಮಾಡಬಾರದು. ಏಕೆಂದರೆ ಸ್ವರ್ಗದ ಸ್ಥಾಪನೆಯಲ್ಲಿ ಅಬಲೆಯರೇ ಸಹಯೋಗ ನೀಡುತ್ತಾರೆ. ಅವರ ಹಣವನ್ನು ಆ ರೀತಿ ಹಾಳು ಮಾಡಬಾರದು. ಅವರು ನಿಮ್ಮ ಪಾಲನೆ ಮಾಡುತ್ತಾರೆ ಅಂದ ಮೇಲೆ ನಿಮ್ಮ ಕೆಲಸ ಅವರುಗಳ ಪಾಲನೆ ಮಾಡುವುದಾಗಿದೆ. ಇಲ್ಲವೆಂದರೆ 100 ಪಟ್ಟು ಪಾಪ ತಲೆಯ ಮೇಲೆ ಏರುತ್ತದೆ. ಒಳ್ಳೆಯದು.
ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಸ್ವಲ್ಪನೂ ಬುದ್ಧಿಯೋಗ ಅತ್ತಿತ್ತ ಅಲೆದಾಡಿಸಬಾರದು. ಸದಾ ಸಂಪಾದನೆ ಜಮಾ ಆಗುತ್ತಿರಲಿ. ನೆನಪು ನೀರಸ ಮೌನದಂತಾಗಲಿ. 2. ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ತಿರುಗಾಡಲು ಹೋದಾಗ ಪರಸ್ಪರದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನಾಡಬಾರದು. ಮಾತನ್ನು ಶಾಂತಿಯಲ್ಲಿಟ್ಟುಕೊಂಡು ತಂದೆಯನ್ನು ನೆನಪು ಮಾಡುವ ರೇಸ್ ಮಾಡಬೇಕು. ಭೋಜನದಲ್ಲಿಯೂ ತಂದೆಯ ನೆನಪಿನಲ್ಲಿ ಸ್ವೀಕರಿಸಬೇಕು. ವರದಾನ: ನಿಶ್ಚಯ ಬುದ್ಧಿಯಾಗಿ ನಿಶ್ಶಕ್ತ ಸಂಸ್ಕಾರಗಳ ಬಲೆಯನ್ನು ಸಮಾಪ್ತಿ ಮಾಡುವಂತಹ ಸಫಲತಾ ಸಂಪನ್ನರಾಗಿರಿ. ನಿಶ್ಚಯ ಬುದ್ಧಿಯಾಗಿ ನಿಶ್ಶಕ್ತ ಸಂಸ್ಕಾರಗಳ ಬಲೆಯನ್ನು ಸಮಾಪ್ತಿ ಮಾಡುವಂತಹ ಸಫಲತಾ ಸಂಪನ್ನರಾಗಿರಿ. ಇದುವರೆಗೂ ಅಧಿಕಾಂಶ ಮಕ್ಕಳು ನಿಶ್ಶಕ್ತ ಸಂಕಲ್ಪಗಳನ್ನು ಸ್ವಯಂನಲ್ಲಿಯೇ ಎಮರ್ಜ್ ಮಾಡಿಕೊಳ್ಳುತ್ತಾರೆ. ಆಗುತ್ತದೆಯೋ ಅಥವಾ ಇಲ್ಲವೋ, ಏನಾಗುತ್ತದೋ ಗೊತ್ತಿಲ್ಲ. ಈ ನಿಶ್ಶಕ್ತ ಸಂಕಲ್ಪವೇ ಗೋಡೆ ಆಗುತ್ತದೆ ಹಾಗೂ ಸಫಲತೆ ಆ ಗೋಡೆಯ ಒಳಗಡೆ ಮರೆಯಾಗುತ್ತದೆ. ಮಾಯೆ ನಿಶ್ಶಕ್ತ ಸಂಕಲ್ಪಗಳ ಬಲೆಯನ್ನು ಚಾಚಿಬಿಡುತ್ತದೆ. ಅದೇ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಆದ್ದರಿಂದ ನಾನು ನಿಶ್ಚಯ ಬುದ್ಧಿ ವಿಜಯಿಯಾಗಿದ್ದೇನೆ, ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ ಎಂಬ ಈ ಸ್ಮೃತಿಯಿಂದ ನಿಶ್ಶಕ್ತ ಸಂಕಲ್ಪವನ್ನು ಸಮಾಪ್ತಿ ಮಾಡಿ. ಸ್ಲೋಗನ್: 3ನೇ ಜ್ವಾಲಾಮುಖಿ ನೇತ್ರವನ್ನು ತೆರೆದಾಗ ಮಾಯೆ ಶಕ್ತಿಹೀನವಾಗುತ್ತದೆ. 3ನೇ ಜ್ವಾಲಾಮುಖಿ ನೇತ್ರವನ್ನು ತೆರೆದಾಗ ಮಾಯೆ ಶಕ್ತಿಹೀನವಾಗುತ್ತದೆ. ಓಂ ಶಾಂತಿ.